ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ನಿಯತ್ತಾಗಿರೋ ಹುಡುಗರಿಗೆ, ನಿಯತ್ತಾಗಿರೋನ್ಗೆ ಸಾಯೋವರೆಗೂ ಜೀವ ಕೊಡೆ. ನಾನು 10 ವರ್ಷ ಆಗಿತ್ತು ಥಿಯೇಟ್ರಿಗೆ ಬಂದು, ಇದೇ ಫಸ್ಟ್ ಫಿಲ್ಮು, ಬಟ್ ತುಂಬ ಲೈಕ್ ಆಯಿತು. ಸೂಪರ್ ಹಿಟ್ಟು, 100 ಡೇಸ್ ಅಂತೂ ಪಕ್ಕ ಗ್ಯಾರಂಟಿ ಆಗಿದೆ. ಸೂಪರ್ ಮೂವಿ, ಎಲ್ಲರೂ ನೋಡ್ಬೇಕಾಗಿರೋಂಥ ಮೂವಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು, ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾನ ನೋಡಬೇಕು. ನಾವು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಅನ್ಕೊಂಡ್ವಿ, ಪ್ರೀತಿ ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಪ್ರೀತಿ ಸಿಗ್ಲಿ ಅನ್ಬಿಟ್ಟೆ ಬಯಸೋದು. ತಂದೆ ತಾಯಿ ಯಾವತ್ತು ಕೆಟ್ಟದಾಗ್ಲಿ ಅನ್ಬಿಟ್ಟು ಯಾರು ಬಯಸಲ್ಲ. ಆ ಅನಿವಾರ್ಯತೆ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಬಯಸ್ತಾರೆ. ಆದ್ರೆ ಇವತ್ತಿನ ಜನರೇಷನ್ ಅಲ್ಲಿ ತಂದೆ ತಾಯಿದಿರು ಪ್ರೀತಿ ಮಾಡೋದನ್ನ ಅಡ್ಡ ಮಾಡಬಾರ್ದು. ಅವ್ರು ಒಳ್ಳೇದಾಗುತ್ತೆ, ಆಯ್ತಮ್ಮ ನಿಮ್ ಕಷ್ಟನ ಸುಖನ ನಾವು ಜೊತೆಗಿರ್ತೀವಿ, ಆಯ್ತು ಸಪೋರ್ಟ್ ಮಾಡ್ತೀವಿ. ಇವಾಗ ಸ್ವಂತ ಅವರೇ ನೋಡಿ ಮದುವೆ ಮಾಡೋನು ಈ ಜನರೇಷನ್ ಯಾರು ಚೆನ್ನಾಗಿರಲ್ಲ, ಎಲ್ಲರೂ ಹಾಳಾಗಿ ಐತಾರೆ. ಇವಾಗ ಎಕ್ಸಾಂಪಲ್ಲು ಏನು ಬೇಡ, ಈ ಮೂವಿಲಿ ಕಾನ್ಸೆಪ್ಟ್ ಯಾವ ತರ ಇತ್ತು ಅಂತಂದ್ರೆ, ಪ್ರೀತಿ ಕಳ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ಹುಡುಗ ಅಷ್ಟೇ ನಿಯತ ಪ್ರೀತಿ ಮಾಡ್ತಾನೆ, ಅಷ್ಟೇ ಹುಡುಗಿ ಭಾವನೆನೂ ಇರುತ್ತೆ. ತಂದೆ ತಾಯಿ ಪ್ರೀತಿಗೋಸ್ಕರ ಹುಡುಗನ ಪ್ರೀತಿನ ಕಳ್ಕೊಂತಾರೆ ಅನ್ನೋದಷ್ಟು. ಮತ್ತೆ ಪ್ರೀತಿಲಿ ಸೋತವರು ಮತ್ತೆ ಗೆದ್ದವರು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ. ಮೂವಿನಲ್ಲಿ ಅದೇ ಫಸ್ಟ್ ಯೋಚನೆ ಮಾಡಬೇಕು, ತಿರ್ಗಾ ಎಲ್ಲ ಕಳ್ಕೊಂಡ್ಮೇಲೆ ಯೋಚನೆ ಮಾಡಿದ್ರೆ ಅದರಿಂದ ಏನು ಯೂಸ್ ಇಲ್ಲ. ಅದಕ್ಕೆ ಮೊದಲೇ ಯೋಚನೆ ಮಾಡಿ ಅದೇ ದೃಢ ನಿರ್ಧಾರ ಮಾಡ್ಬೇಕು. ಒಳ್ಳೆ ಸಿನಿಮಾ ಇದು. ಪ್ರೀತಿ ಮಾಡಿ, ಇಲ್ಲಾಂದ್ರೆ ಪ್ರೀತಿ ಮಾಡಕ್ ಹೋಗ್ಬೇಡಿ. ಮೋಸ ಮಾಡ್ಯಾರು, ಜೀವನದಲ್ಲಿ ದುಡ್ಡಿನ ಆಸೆಗೋಸ್ಕರ ಇರೋರು ಬಂದ್ ಸಿನಿಮಾ ನೋಡಿ. ದುಡ್ಡಿಂದ ನಿಮ್ಗೇನ್ ಸಿಗಲ್ಲ, ನೆಮ್ಮದಿ ಸಿಗಲ್ಲ. ನಿಯತ್ತಾಗಿದ್ರೆ ಸಾಯೋವರೆಗೂ ಪ್ರೀತಿ ಸಿಗುತ್ತೆ ನಿಮ್ಗೆ. ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ನಿಯತ್ತಾಗಿರೋ ಹುಡುಗರಿಗೆ, ನಿಯತ್ತಾಗಿರೋನ್ಗೆ ಸಾಯೋವರೆಗೂ ಜೀವ ಕೊಡೆ. ನಿಮ್ನ ಸಾಯೋವರೆಗೂ ಜೀವನ ಇರೋವರೆಗೂ ಚೆನ್ನಾಗಿ ನೋಡ್ಕೊಂತೇನೆ. ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ತೋರ್ಸವ್ರೆ. ಸಿನಿಮಾ ಅಂದ್ರೇನು, ಸಿನಿಮಾ ನೋಡಿ ಜನರು ಏನ್ ಕಲಿಬೇಕು ಅಂತ ಅಚ್ಚುಕಟ್ಟಾಗಿ ತೋರ್ಸವ್ರೆ. ಇದೆಲ್ಲ ಯಾರು ನೋಡ್ಬೇಕು ಗೊತ್ತಾ? ತಂದೆ ತಾಯಿಗಳು ಮಾತು ಕೆಟ್ಕೊಂಡು ನಿಯತ್ತಾಗಿರೋ ಹುಡುಗನಿಗೆ ಮೋಸ ಮಾಡೋಗ್ತಾರೆ ನೋಡಿ, ಇನ್ನೊಂದು ಮದ್ವೆ ಆಗ್ತಾರೆ ನೋಡಿ, ಅಂತವ್ರು ನೋಡಿ ಕಲಿಬೇಕು ಇದನ್ನ. ಬ್ರೇಕ್ ಲವರ್ಸ್ ಅಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಯಾರು ನಿಮ್ ಹುಡುಗಿ ಬಿಟ್ಟು ಹೋಗ್ಬೇಕು ಅನ್ಕೊಂತಾಳ ಅವಳನ್ನ ದೇವರನ್ನಾಗ ಹೇಳ್ತಿದ್ದೀನಿ. ಕರ್ಕೊಂಬ ಸಿನಿಮಾ ನೋಡ್ಸಿ, ನಮ್ ತಾಯಿನಾಗ ನಿಮ್ ಹುಡುಗಿ ನಿಮ್ಮನ್ನ ಬಿಟ್ಟ ಹೋಗಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಯಾರು ನೋಡ್ಬೇಕು ಗೊತ್ತಾ? ನಿಜವಾಗ್ಲೂ ಹೇಳ್ತಾ ಇದೀನಿ, ನಾನ್ ಫ್ರಾಡ್ ಮಾಡೋ ಹುಡುಗಿರ್ಗ್ ಮಾತ್ರ. ಆಮೇಲೆ ನಿಯತ್ತಾಗಿರೋ ಸುಮಾರು ಜನ ಕೇಳ್ತೀರಾ ಎಲ್ಲ ಹುಡುಗಿರ್ಗೆ ಯಾಕೆ ಬೈತೀರಿ ಅಂತ. ನಾನು ಹುಡುಗಿರ್ಗ್ ಬೈಯಲ್ಲ, ಮೋಸ ಮಾಡೋ ಹುಡುಗಿರ್ಗ್ ಮಾತ್ರ ಬೈಯೋದು. ನಿಯತ್ತಾಗಿರೋ ಹುಡುಗಿರ್ಗ್ ಬೈಯೋದೇ ಇಲ್ಲ ನಾನು. ಯಾಕೆ ಗೊತ್ತಾ? ಜೀವನದಲ್ಲಿ ಹೇಳ್ತೀನಿ, ದುಡ್ಡ ಶಾಶ್ವತ ಅಲ್ಲ, ಮನುಷ್ಯತ್ವ ಶಾಶ್ವತ. ಆಮೇಲೆ ಸೋಕಿಗೋಸ್ಕರ ಪ್ರೀತಿ ಮಾಡೋದು ದಯಮಾಡಿ ಕೈ ಮುಗಿದು ಕೇಳ್ತೀನಿ, ಆ ಪ್ರೀತಿಗೆ ಯಾರು ಪ್ರೀತಿ ಮಾಡಕ್ ಹೋಗ್ಬೇಡಿ. ಲೈಫಲ್ಲಿ ಇವತ್ತು 90% ಬಾರಲ್ಲಿ ಯಾವನಾದ್ರು ಹುಡುಗ ಕುತ್ಕೊಂಡಿದ್ದಾನಂದ್ರೆ ಅವ್ನ ಸ್ಟೋರಿ ಕೇಳಿ ಹೇಳ್ತಾನೆ, ಗುರು ನಾನು ನಿಯತ್ತಾಗಿ ಪ್ರೀತಿ ಮಾಡಿದೆ, ಇವತ್ತು ನನ್ನ ಬಿಟ್ಟು ಹೋದ್ಲು ಗುರು ಅಂತ ಹೇಳ್ತಾನೆ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ, ಎಲ್ಲೂ ಬೋರ್ ಆಗಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ನಿಜವಾಗ್ಲೂ ಎಲ್ಲ ಒಂದ್ ಕಡೆ ನೆನಪಾಗುತ್ತೆ, ಪ್ರತಿಯೊಬ್ಬರಿಗೂ ನೆನಪಾಗುತ್ತೆ ಸರ್. ಈ ಜನರೇಷನ್ ಹಂಗಿದೆ, ಇದು ನೋಡಿ ಒಂದು ಒಳ್ಳೆ ಮೆಸೇಜ್ ಇದೆ ಅವ್ರಿಗೆ. ಮೆಸೇಜ್ ಬಂದು ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಲೈಫ್ನ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರು ಡೆಫಿನೆಟ್ಲಿ ನೋಡ್ಬೇಕು. ಅವ್ರ ತಂದೆ ತಾಯಿನೂ ನೋಡ್ಬೇಕು. ದಯವಿಟ್ಟು ಅವ್ರ ತಂದೆ ತಾಯಿನ ಒಂದ್ಸಲ ಕರ್ಕೊಬಂದು ಸಿನಿಮಾ ನೋಡ್ಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ ಮದುವೆ ಆಗಿದೆ, ಯಾರು ಮದುವೆ ಆಗಿಲ್ಲ ಅವ್ರು ಕರ್ಕೊಬಂದ್ಬಿಟ್ಟು. ಅದೇ VIP ಮಕ್ಕಳು ಬರೀ ಫೈಟಿಂಗು ಡಿಬೇಟಿಂಗ್ ಮಾಡ್ತಾರೆ, ಅಂತರ್ನ ನೋಡಕ್ ಬರ್ತಾರೆ. ಒಳ್ಳೆ ಕಾನ್ಸೆಪ್ಟು. ಒಂದು ತಂದೆಗೆ ಮಗಳ ಡಿಸಿಷನ್, ಮಗಳ ಬಗ್ಗೆ, ಜೀವನದ ಬಗ್ಗೆ ಯಾವ ತರ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಇದು ಅರ್ಥಪೂರ್ಣವಾಗಿದೆ ಮೂವಿ. ಎಲ್ಲರೂ ನೋಡ್ರಿ. ನಿಮ್ಮ ಮಕ್ಕಳ ಫ್ಯೂಚರ್ ರೆಡಿ ಮಾಡ್ಬೇಕಾದ್ರೆ ಈ ತರ ಮೂವಿಗಳು ನೋಡಿ ನೀವು ತಿಳ್ಕೊಳ್ಳಿ. ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ನಾನು 10 ವರ್ಷ ಆಗಿತ್ತು ಥಿಯೇಟ್ರಿಗೆ ಬಂದು, ಇದೇ ಫಸ್ಟ್ ಫಿಲ್ಮು, ಬಟ್ ತುಂಬಾ ಲೈಕ್ ಆಯ್ತು. ನೀವೊಬ್ರು ಇದನ್ನ ಅರ್ಥ ಮಾಡ್ಕೊಬೇಕು. ಲವ್ ಮಾಡೋರು ನಿರ್ಧಾರ ಯಾವ ತರ ನಿರ್ಧಾರ ಮಾಡ್ಬೇಕು ಅನ್ನೋದಕ್ಕೆ ಇದು ಅರ್ಥಪೂರ್ಣವಾಗಿದೆ. ಇಷ್ಟು ವರ್ಷ ಏನ್ ಬಂದಿದೆ ಫಿಲಿಮು, ಲೈಫ್ ಟುಡೇ ಅದು ಲೈಫ್ಗೆ ಕರೆಕ್ಟ್ ಆಗಿದೆ. Romantic musical movie. Our expectations were different in the beginning, but when we got in,
till the end. Life, this movie has done very nice. ಈ ಮೂವಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಹೊಸ ಆಕ್ಟರು, ಹೊಸ ಫಿಮೇಲ್ ಆಕ್ಟರ್ ಅಂಡ್ ಲೀಡ್ ಆಲ್ಸೋ. ಆದ್ರೆ ಎಲ್ಲ ಪ್ರೊಫೆಷನಲ್ ತರ, ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ತರ ತೆಗ್ದಿದ್ದಾರೆ. ನನಗೆ ಹೀರೋಯಿನ್ ರೋಲ್ ತುಂಬಾ ಇಷ್ಟ ಆಯ್ತು. ಲೇಖಾ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವ್ರದ್ದು ತುಂಬಾ ಚೆನ್ನಾಗಿ ಎಮೋಷ್ನಲಿ ಅವರು ಸೀನ್ಸ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸು ಈ ಫಿಲಮಲ್ಲಿ 2-3 ಕ್ಲೈಮ್ಯಾಕ್ಸ್ ಇದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಫೈನಲಿ ಇಟ್ಸ್ ಎ ಸೂಪರ್ ಮೂವಿ. ಎಲ್ಲರೂ ನೋಡ್ಬೇಕಾಗಿರೋಂಥ ಮೂವಿ. ಕನ್ನಡದಲ್ಲಿ ಇಂಥ ಮೂವಿಗಳು ಅಪರೂಪ ಬಂದಿದೆ. ಎಲ್ಲರೂ ಎನ್ಕರೇಜ್ ಮಾಡಿ. ತುಂಬಾ ಚೆನ್ನಾಗಿದೆ ಮೂವಿ. ನಿಮ್ಗೆ ಏನ್ ಚೆನ್ನಾಗಿದೆ ಅನ್ಸುತ್ತೆ ಹೇಳಿ. It is all the roles were based on the sentimental characters, and each one has done very well. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲಾರು ಬಂದು ಎಲ್ಲಾ ಪ್ರೇಕ್ಷಕರು ಬಂದು ಸಿನಿಮಾನ ನೋಡ್ಬೇಕು. ಬಂದು ನೋಡಿ ಲೈಫ್ಗೆ ಲವ್ ಎಷ್ಟು ಮುಖ್ಯ, ಲವ್ಗೆ ಲೈಫ್ ಎಷ್ಟು ಮುಖ್ಯ ಅನ್ನೋದು ಸಿನಿಮಾದಲ್ಲಿ ಎಮೋಷನಲ್ ಮೂಲಕ ತೋರಿಸ್ತಾ ಇದ್ದಾರೆ. ಅಂಡ್ ಎಲ್ಲರೂ ತುಂಬಾ ಪ್ರೊಫೆಷನಲ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ ಓವರ್ ಇಟ್ ಇಸ್ ಸೂಪರ್ ಮೂವಿ. ಆಕ್ಚುಲಿ ಫಸ್ಟ್ ಮೂವಿ ತರ ಅನಿಸ್ತಾನೆ ಇಲ್ಲ. ಈವನ್ ನನಗೂ ಕೂಡ, ನಾನು ಮನೇಲಿ ಯಾವತ್ತೂ ನೋಡಿಲ್ಲ, ಬಟ್ ಅನ್ಸಿಲ್ಲ. ಅಂದ್ರೆ ಅವನೇ ಬರ್ದಿರೋದ್ರಿಂದ ಅವನು ಒಂದೊಂದು ಸೀನ್ ಕೂಡ ಜೀವಿಸಿ ಆಕ್ಟ್ ಮಾಡಿದ್ದಾನೆ. ಸೊ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಕೂಡ ಇದೆ. ನನಗೆ ತುಂಬಾ ಸೇಮ್ ನಮ್ಮ ಮನೇಲಿ ನನ್ನ ತಂದೆ ಬಾಂಧವ್ಯ ಏನಿತ್ತೋ ಅದನ್ನ ನೋಡಿ ಅವನು ಮಾಡಿದಾನೆ ಅನ್ಸುತ್ತೆ. ನಾನು ಯಾವಾಗ್ಲೂ ಅಪ್ಪ ಅಪ್ಪ ಅಂತ ಇರ್ತೀನಿ, ಅವ್ನು ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಇರ್ತೀನಿ. ಸೊ ಮನೇಲೂ ಕೂಡ ಹಾಗೆ ಇರೋದು. ಸೊ ಅದನ್ನೇ ಜೀವಿಸಿ ಅವನು ಕೂಡ ಬರ್ದಿದ್ದಾನೆ. ನನಗೆ ತುಂಬಾ ಕನೆಕ್ಟ್ ಆಯ್ತು. ನಮ್ಮ ಅಪ್ಪ ಪಕ್ಕದಲ್ಲೇ ಇದ್ರು. ಸೊ ನನಗೆ ಅಪ್ಪ ಮಗಳ ಬಾಂಧವ್ಯ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಲೇಖಾ ಚಂದ್ರ ಅವರು, ನಾಣಿ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೂಪರ್ ಡೂಪರ್ ಹಿಟ್ಟು. 100 ಡೇಸ್ ಅಂತೂ ಪಕ್ಕ ಗ್ಯಾರಂಟಿ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಾವಂತೂ ಫುಲ್ ಎಂಜಾಯ್ಮೆಂಟ್ ಮಾಡಿದೀವಿ. ನೀವು ಬನ್ನಿ, ಎಂಜಾಯ್ಮೆಂಟ್ ಮಾಡ್ರಿ. ಇದು ಬಂದು ಒಂದು ಕುಟುಂಬ ಸಮೇತ ಬಂದು ನೋಡುವಂತ ಮೂವಿ ಆಗಿರೋದ್ರಿಂದ ಎಲ್ಲರೂ ಬನ್ರಿ, ಮೂವಿ ನೋಡಿ ಅಂತ ಈ ಮುಖಾಂತರ ತಿಳಿಸ್ಕೊಳ್ಳಿ. ಸರ್, ವಿಭಿನ್ನ ಅಂತಂದ್ರೆ ಜೀವನದಲ್ಲಿ ಯಾವ್ದಾರ ಅರ್ಥಕೋಬೇಕು, ಯುವಕರು ಈ ಕಾಲದ ಒಂದು ಪೀಳಿಗೆಗೆ ಒಂದು ಮೆಸೇಜ್ ಕೊಡುವಂತ ಮೂವಿ ಆಗಿದೆ. ಹಂಗಾಗಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡ್ರಿ. ಆ ವಿಷಯ ಹೇಳೋಂಥದ್ದಲ್ಲ, ನೀವೇ ಬಂದು ಸ್ವತಃ ಕುಟುಂಬ ಸಮೇತ ಬಂದು ನೋಡಿ. ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರನ್ನೂ ಸಮೇತ ಪ್ರೋತ್ಸಾಹಿತ. ಈ ಕಟೆಗೂ ಆ ಕಟೆಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಲಾಟ್ ಆಫ್ ಡಿಫ್ರೆಂಟ್ ಇದೆ. ಹಂಗಾಗಿ ಥಿಯೇಟರ್ ಅಲ್ಲೇ ಬಂದ್ ಹೇಳ್ರಿ, ಈ ಮೂವಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರ್ ಬರುತ್ತೆ. ನಾವು ಸಮೇತ ಹತ್ಕೊಂಡೇ ಹೋಗ್ತಾ ಇದೀವಿ. ನೀವು ಬಂದು ಹತ್ಬಿಟ್ಟು ಹೋಗಿ ಅಂತ ಇನ್ನು ಜೀವನ ಹೇಗೆ ನಡೀತಾ ಇದೆ, ಈಗಿನ ಕಾಲ ಹೇಗಿದೆ, ಹುಡುಗರು ಹೇಗೆ ಹಾಳಾಗ್ತಾ ಇದಾರೆ, ಅದನ್ನ ಈ ಮೂವಿ ತೋರಿಸಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ಲೈಫ್ ಟುಡೇ ಫಸ್ಟ್ ಶೋ ಮುಗ್ದಿದೆ. ಸೊ ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿದೆ. ಸೊ ಕಂಪ್ಲೀಟ್ಲಿ ಯಾವ್ದು ಫೀಲಿಂಗ್ ಎಲ್ಲ ಅಲ್ಲಿ ಆರ್ಗ್ಯಾನಿಕ್ ಆಗಿ ಬಂದ್ರೆ, ಅದು ಕಾಲೇಜ್ ಹುಡುಗರು, ನಾನು ಪ್ರತಿಯೊಂದು ಪ್ರಮೋಷನ್ಸ್ ಕಾಲೇಜಸ್ ಹೋಗಿದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೇನೆ ಎಲ್ಲರೂ ಒಳ್ಳೆ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ. ಒಂದೊಂದು ಡೈಲಾಗು ಕಿರ್ಚ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಇದೆ. ಅದು ಮುಖ್ಯವಾಗಿ ಎಲ್ಲ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾ ಇದ್ದಾರೆ ಸಬ್ಜೆಕ್ಟ್ಗೆ. ಸೊ ಅದನ್ನೇ ಟಾರ್ಗೆಟ್ ಮಾಡಿ ನಾವು ಮಾಡಿದ್ದು. ಸೊ ಫಸ್ಟ್ ಶೋ ಮುಗ್ದಿದೆ. ಸೊ ನೀವ್ ಹೇಳ್ಬೇಕು ಹೇಗಿತ್ತು, ಏನ್ ಅನ್ಸ್ತು ಅಂತ. ಸೊ ನಾನು ಎಲ್ಲಾ ಜನತೆಯನ್ನು ಒಂದು ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ಒಂದ್ಸರಿ ಬಂದು ಒಬ್ಬ ಹೊಸಬನ್ ಸಿನಿಮಾ ಅಂತ ಕಡೆಗಣಿಸ್ಬೇಡಿ. ಏನ್ ಮಾಡಿದಾರೆ ಅಂತ ನೋಡಿ. ಇವತ್ತಿನ ಪರಿಸ್ಥಿತಿಗೆ 100% ಲೈಫ್ ಟುಡೇ ಕನ್ನಡ ಇಂಡಸ್ಟ್ರಿ ಸರ್ವೈವಲ್ ಆಗುತ್ತೆ. ಆ ನಂಬಿಕೆಯಲ್ಲೇ, ಆ ಒಂದು ಕಾನ್ಫಿಡೆಂಟ್ ಆಗಿ ಈ ಸಿನಿಮಾ ಮಾಡಿರೋದು. ಸೊ ದಯವಿಟ್ಟು ಬಂದು ಎಲ್ಲ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ನಿಮ್ಮೆಲ್ರಿಗೂ ಒಂದು ತಿಂಗಳು ಕಾಡ ಅಂತ ಸಿನಿಮಾ ಇದು. ಅಂಡ್ ಇವಾಗ ಫಾರ್ ಎಕ್ಸಾಂಪಲ್, ನಾನು ಪ್ರತಿ ಸರಿ ಹೇಳಿದೀನಿ, ಈಗಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ತಮಿಳಿನ ಲವ್ ಟುಡೇ, ತೆಲುಗಿನ ಬೇಬಿ ಎರಡನ್ನೂ ಮೀರ್ಸ್ ಅಂತ ಕನ್ನಡ ಲೈಫ್ ಟುಡೇ ಬಂದಿದೆ. ಒಂದ್ಸರಿ ಬಂದು ಥಿಯೇಟರ್ ಸಿನಿಮಾ ನೋಡಿ. ಅದೊಂದು ಟಾರ್ಗೆಟ್ ಮಾಡೇನೆ ಇವತ್ತಿನ ಯೂತ್ಸ್ಗೆನೆ ಮಾಡಿರೋದು ಮೇಡಮ್. ಸೊ ನನ್ ಖುಷಿ ಆಯ್ತು, ಎಲ್ಲ ಎಮೋಷನಲಿ ಕನೆಕ್ಟ್ ಆದ್ರು. ಅಂಡ್ ನಿಜವಾಗ್ಲೂ ಇಟ್ ಇಸ್ ಫಸ್ಟ್ ಟೈಮ್ ಫಾರ್ ಮೀ. ಬಟ್ ಫಸ್ಟ್ ಶೋನೇ ಇಷ್ಟು ಕಿರ್ಚಿದ್ರಲ್ಲ, ಎಮೋಷನಲ್ ಆಗಿ ಹಚ್ಕೊಂಡೋದ್ರು ತುಂಬಾ ಜನ. ತುಂಬಾನೇ ಎಮೋಷನಲ್ ಆಗಿದ್ದೀನಿ ಟು ಬಿ ವೆರಿ. ಎಲ್ಲದಕ್ಕೂ ಮೇನ್ ಕಾರಣ ಪ್ರೊಡ್ಯೂಸರು. ಅವರು ವಿಷನ್, ನನ್ನ ಏನೇ ಹುಚ್ಚ ಕನ್ಸ್ ಇಟ್ಕೋಬಹುದು, ಅವರು ಏನೇ ಹಾಕ್ಬಿಟ್ಟು ಹತ್ತು ಅಂತ ಬಿಟ್ಟಿದ್ದಾರೆ. ಸೊ ಹತ್ತಿದ್ದೀವಿ. ಸೊ ನೆಕ್ಸ್ಟ್ ಜನದ ಹತ್ರ ಹೋಗಿದೆ. ಜನ ಇವತ್ತು ಡಿಸೈಡ್ ಮಾಡಿ ಮಾರ್ಕ್ಸ್. ಅವರ ಒಂದು ಫೀಲಿಂಗ್ಸ್, ಅವರ ಒಂದು ಎಮೋಷನ್, ಅವ್ರು ಯಾಕೆ ತಪ್ಪು ಮಾಡ್ತಾರೆ, ಯಾಕೆ ಅವರ ಒಂದು ಡಿಸಿಷನ್ ಏನಕ್ಕೆ ರಾಂಗ್ ಆಗುತ್ತೆ, ಇದೇ ಲೈಫ್ ಟುಡೇ. ಆಡಿರೋದೇ ಎಲ್ಲ ಹೆಣ್ಮಕ್ಳು ಒಂದು ಎಮೋಷನ್ ಅಲ್ಲ. ತುಂಬಾನೇ ಖುಷಿ ಆಯ್ತು ಮೇಡಮ್. ಟ್ರೈಲರ್ ಅಲ್ಲೂ ಹೇಳಿದ್ರು, ಬಟ್ ಇಲ್ಲೂ ಅದೇ ಹೇಳ್ತಾ ಇದಾರೆ. ಅದೇ ಇದರಿಂದ ಒಂದು 10 ವರ್ಷದ ಒಂದು ಕಷ್ಟ ಇದೆ. 10 ವರ್ಷ ಸತತ ಬಾರಿ ಏನೇನೋ ಕಷ್ಟಪಟ್ಟಿದೆ. ಎಂಡ್ ಆಫ್ ದ ಡೇ ಇವರೇ ಬಂದು ಕೈ ಹಿಡಿದಿದ್ರು. ಸೊ ನಾನು ಬಸ್ಕಿರೋವರೆಗೂ ಮೇಘನಾ ಪ್ರೊಡಕ್ಷನ್ಸ್ಗೆ, ಪ್ರದೀಪ್ ಸರ್ಗೆ ಋಣಿ ಆಗಿದೆ. ಆಮೇಲೆ ನನಗೆ ಮೇನ್ ಸಾಥ್ ಕೊಟ್ಟಿದ್ದು ನಮ್ಮ ಸುದೀಪ್ ಸರ್. ಆಸ್ ಎ ಬ್ರದರ್ ಆಗಿ ನಿಂತಿದ್ರು, ಆರ್ಟಿಸ್ಟ್ ಆಗಿರ್ಲಿಲ್ಲ. ಸರ್ ನೀವು ಗೆಲ್ಬೇಕು ಸರ್, ನಿಮ್ ಕೈಲಿ ಆಗುತ್ತೆ. ಅವಾಗ್ಲೇ ನನ್ ಗೆಲ್ಲೋದು. ಈಗ ಹೇಳಿದ್ರೆ ಎಲ್ಲರೂ ನಿಮಗ್ ಬೈತಾ ಇದ್ರು ಅಂತಂದ್ರಲ್ಲ, ಅವಾಗ್ಲೇ ನನ್ ಗೆದ್ದಂಗೆ. ಇಷ್ಟು ದಿನ ಕಷ್ಟ ಬಿದ್ದು ನಮ್ದು ಏನಿದೆ ನಾವು ಮಾಡಿ ನಿಮ್ ಮುಂದೆ ಇಟ್ಟಿದೀವಿ. ಇನ್ನು ನಿಮ್ ಕೈಲಿ ಇರೋದು ನಮ್ ಸಿನಿಮಾ ಕಾಪಾಡೋದಿಲ್ಲ. ಸೊ ಪ್ಲೀಸ್, ನಿಮ್ಗೂ ಅನ್ಸಿರುತ್ತೆ. ಈಗ ಮ್ಯಾಮ್ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರೀತಿಸೋರು ಎಲ್ಲರೂ ನೋಡಲೇಬೇಕಾದಂತ ಸಿನಿಮಾ ಅಂತ. ಬರೀ ಹುಡುಗನೇ ಪ್ರೀತಿಸೋದಲ್ಲ, ನಮ್ ಸಿನಿಮಾ ನೋಡಿದೀರಾ, ತಂದೆನ್ ಪ್ರೀತಿಸ್ತಾರ ಮಗಳು ಇರಕ್ ಸಾಧ್ಯ ಇಲ್ಲ ಅಂತ ಮಗಳು ನೋಡ್ಬೇಕು, ಮಗಳನ್ನ ಪ್ರೀತಿಸ್ತಾರ ತಂದೆ ಇರಕ್ ಸಾಧ್ಯ ಇಲ್ಲ ಅಂತ ತಂದೆನೂ ನೋಡೋಂತ ಸಿನಿಮಾ, ಹುಡುಗನ್ ಪ್ರೀತಿಸ್ತಾ ಇದ್ರು ಗಂಡನ್ ಪ್ರೀತಿಸ್ತಾರ ಅಂತ ಹೆಂಡತಿ ಇಲ್ಲ ಅಂತ ಹೆಂಡತಿ ನೋಡ್ಬೇಕಾದ ಸಿನಿಮಾ.
ಆಮೇಲೆ ಹೆಂಡತಿ ಕೊಡ್ಬೇಕಾದ ರೆಸ್ಪೆಕ್ಟ್ ಏನು ಅಂತ ತಿಳ್ಕೊಬೇಕಾದ ಗಂಟ ನೋಡ್ಬೇಕಾದಂತ ಸಿನಿಮಾ. ಪ್ರೀತಿಲಿ ಎಲ್ಲವನ್ನೂ ಕಳ್ಕೊಬಂದು ಆ ಹುಡುಗಿ ನಿಂತಾಗ ತನ್ನ ಹುಡುಗ ಅವಳ ಜೊತೆಲಿ ನಿಂತ್ಕೋಬೇಕು ಅಂತವ್ರು ನೋಡ್ಬೇಕಾದಂತ ಸಿನಿಮಾ. ಸೊ ದಯವಿಟ್ಟು ಪ್ರೀತಿಸ್ತಾರೆ ಬದುಕಕ್ ಸಾಧ್ಯನೇ ಇಲ್ಲ, ಪ್ರೀತಿಸೋರು ಎಲ್ಲರೂ ನೋಡುವಂತ ಸಿನಿಮಾ. ನೀವು ನೋಡಿದಿರಾ, ನಿಮ್ ಕೈಲಿದೆ, ನೀವುಗಳೇ ಹೇಳ್ಬೇಕೆಲ್ಲರೂ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ರೆ 100% ನಾನು ಗೆದ್ದಿದ್ದೀನಿ ಅಂತ. ಯಾಕಂದ್ರೆ ನೀವು ಮನ್ಸು ಮಾಡಿದ್ರೇನೆ ನಮ್ಮ ಕನ್ನಡ ಜನತೆಗೆ ಏನು ಅಂತ ತಿಳ್ಸಕ್ಕಾಗೋದು. ಯಾಕಂದ್ರೆ ಕನ್ನಡ ಜನತೆಗೆ ನೀವು ತಿಳಿಸಿದ್ರೇನೆ ಅವ್ರಿಗೆ ನೋಡಪ್ಪ ಇವರೆಲ್ಲ ಮಾಡಿದ್ದಾರೆ ಅಂತ. ಸೊ ನನಗೆ ಆರ್ಟ್ಫುಲ್ ಖುಷಿ ಸಫಿಷಿಯಂಟ್ ಅನ್ಸಿದೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀನಿ. ಫಸ್ಟ್ ಪ್ರೊಡಕ್ಷನ್ ಅಲ್ಲೇ ಒಂದು ಒಳ್ಳೆ ಮೂವಿ, ಒಳ್ಳೆ ಸಬ್ಜೆಕ್ಟ್ ಮೂವಿ, ಒಂದು ಹೆಣ್ಣು ಮಕ್ಕಳ ಕಥೆ ಆಧಾರಿತವಾಗಿ ನಾನು ಕೊಟ್ಟಿದ್ದೀನಿ. ಒಂದು ಹೆಣ್ಣು ಮಕ್ಕಳು ಕಷ್ಟ ಏನಿದೆ ಇವಾಗಿನ ಸಮಾಜದಲ್ಲಿ ಅಂತ ಕೊಟ್ಟಿದ್ದೀನಿ. ಐ ಫುಲ್ ಹ್ಯಾಪಿ. ಅದನ್ನ ನಮ್ಮ ಕನ್ನಡ ಜನತೆ ಬಂದು ಎಲ್ಲ ಥಿಯೇಟರ್ಲಿ ಮೂವಿ ನೋಡಿ ಸೊ ಆರೈಸಿ ಅಂತ ಕೇಳ್ಕೊತೀನಿ. ತುಂಬಾ ಥ್ಯಾಂಕ್ಸ್. ಇನ್ನೊಂದು ಖುಷಿ ವಿಷಯ ಏನಂದ್ರೆ ಮೇಡಮ್, 2 ದಿನದ ಹಿಂದೆ ಬಿಟ್ಟಿದ್ದು ಬುಕಿಂಗ್ ಓರಿಯನ್ ಮಾಲ್ ಹೌಸ್ಫುಲ್. ಯಾವ್ದು ಫೀಲಿಂಗ್ ಮಾಡಿದ್ರೆ ಏನಿಲ್ಲ, ಹೌಸ್ಫುಲ್ ಫ್ಯಾಮಿಲಿ, ಅದೇ ಖುಷಿ. ಮುಖ್ಯವಾಗಿ ಲೇಖಾ ಚಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ಸಖತ್ತಾಗಿ ಮಾಡಿದ್ದಾರೆ. ಎಷ್ಟೋ ಜನನ ಹೆಣ್ಮಕ್ಳನ್ನ ಅಳಿಸಿದ್ದಾರೆ, ಖುಷಿ ಪಡಿಸಿದ್ದಾರೆ. ಹೆಣ್ಮಕ್ಳು ನಮ್ದೆಲ್ಲ ಫೀಲಿಂಗ್ ಅವ್ರು ತೋರಿಸಿದ್ದಾರೆ, ನಿಮ್ಮೆಲ್ಲರದ ಫೀಲಿಂಗ್ ಅವ್ರು ತೋರಿಸಿದ್ದಾರೆ. ಸೊ ಅವ್ರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಚಿಕ್ಕ ಪುಟ್ಟ ವೈಮನಸ್ ಇದೆ, ಬಟ್ ವರ್ಕ್ ವಿಷಯದಲ್ಲಿ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದಂತ ಹೀರೋಯಿನ್. ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ. ಹೇಗನ್ಸು ಸಿನಿಮಾ? ಕಾಂಟೆಂಟ್ ಎಲ್ಲಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ? ಕಾಂಟೆಂಟ್ ಎಲ್ಲಿದೆ? ಇಲ್ಲಿದೆ ಕಾಂಟೆಂಟ್. ನಮ್ಮ ಬದುಕಲ್ಲಿ, ನಮ್ಮ ಲೈಫ್ ಟುಡೇ ಅಲ್ಲಿ ಕಾಂಟೆಂಟ್ ಇದೆ. ಇಷ್ಟ ದಿನದಿಂದ ಎಲ್ಲ ಪಡ್ತಿರೋ ನಮ್ಗೆಲ್ಲ ಸಂಘರ್ಷಿಗೆ ಎಲ್ಲ ಪಡ್ತಿರೋ ಕಷ್ಟ ಸಿಲ್ವರ್ ಸ್ಕ್ರೀನ್ ಮುಂದೆ ಎಲ್ಲ ಕಾಣಿಸ್ತಾ ಇದೆ. ಕಿರಣ್ ಸರ್ ಎಲ್ಲ 3 ವರ್ಷದಿಂದ ಇವನ್ ಕತೆ ಬರವಣಿ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಫೈನಲಿ ಆ ಔಟ್ಪುಟ್ ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಹೆಂಗ್ ಅನ್ಸುತ್ತೆ ಗೊತ್ತಾ? ಇದೆ ಈ ಫೀಲಿಂಗ್ ನ ನಾನ್ ನಿಜ ಹೇಳ ಅಂದ್ರೆ ನನ್ನ ವಾಯ್ಸ್ ಅಲ್ಲಿ ಅವನ್ ಭಾರ ಇದೆ. ಬಿಕಾಸ್ ನಾನೇ ಸಿನಿಮಾ ನೋಡಿದಾಗ ನನ್ನೊಂದು ಅಂಶ ಇದೆ ಅದ್ರಲ್ಲಿ. ವೆನ್ ಯು ಸಿ ರಿಯಾ ಕ್ಯಾರೆಕ್ಟರ್, ನಮ್ಮಂತ ಹುಡುಗಿನ ನೋಡಿದಾಗ, ಬಟ್ಟೆ ನೋಡಿದಾಗ, ಮುಖ ನೋಡಿದಾಗ ನೀವು ಜಡ್ಜ್ ಮಾಡ್ತೀರಲ್ವಾ, ಏನು ಹಂಗೆ ಹಿಂಗೆ ಅಂತ. ಬಟ್ ನಮ್ಮಂತ ಹುಡುಗಿ ನಮ್ ಕಾಲ್ ಮೇಲೆ ನಿಂತ್ಕೊಂಡು ನಾವು ಒಳ್ಳೆ ಡಿಸಿಷನ್ಸ್ ತಗೊಂತೀವಿ. ನಮ್ಮಲ್ಲಿ ಅಷ್ಟೊಂದು ತಾಕತ್, ನಮ್ಮ ಹತ್ರ ಯಾರು ಕೆಟ್ಟ ಮಾತಾಡಬಾರ್ದು ಅಂತ ನಾವು ರಿಜೆಕ್ಟ್ ಮಾಡ್ತೀವಿ. ಅಂತದ್ರಲ್ಲಿ ಎಲ್ಲ ಜೆನ್ಸೀಸ್ ಆಗಿ ಎಲ್ಲ ಇಟ್ ಇಸ್ ನಾಟ್ ಅಬೌಟ್ ನನ್ನ ಒಂದ್ ವಯಸ್ಸು ಈ ತರ ಹೇಳ್ತಾ ಇಲ್ಲ, ಒಂದ್ ಕರೆಕ್ಟ್ ಏಜ್ ಗ್ರೂಪಿಗೆ ಎಲ್ಲರೂ ಒಂದ್ ಡಿಸಿಷನ್ ತಗೊಳ್ಳೋ ಮುಂಚೆ ತುಂಬಾ ಯೋಚನೆ ಮಾಡ್ಕೊಂಡು ಡಿಸಿಷನ್ ತಗೋಬೇಕು. ಸೊ ಮೊದಲನೇದಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ, ಆ ಒಂದ್ ಖುಷಿ ಇದೆ. ಸೊ ನಿಮ್ ಲೈಫ್ ಅಲ್ಲಿ ಏನಾದ್ರು ಒಂದ್ ಡಿಸಿಷನ್ ತಗೊಳ್ಳೋ ಮುಂಚೆ ಎಷ್ಟು ಯೋಚನೆ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರದೀಪ್ ಸರ್, ಇವನ್ ಅವಕಾಶ ಕೊಟ್ಟಿದ್ಕೆ. ಮತ್ತೆ ಸಾರಿ ಹೇಳ್ತಾ ಇದೀನಿ ದಟ್ ಐ ಆಮ್ ಸೋ ಹ್ಯಾಪಿ. ಅಂದ್ರೆ ಈ ಒಂದ್ ತಂಡಗಳು ನನ್ಗೂ ಸುಮಾರು ಕ್ವಶನ್ಸ್ ಬಂತು. ಈಗ ನೀವು ಲೇಖಾ ಅವ್ರ ಬಗ್ಗೆ ಕೇಳಿದ್ರ, ಫಸ್ಟ್ ಆಫ್ ಆಲ್ ಇಸ್ ಅ ವೆರಿ ಗುಡ್ ಆಕ್ಟರ್. ಅದ್ ನೀವು ನೋಡಿ ಬಿಟ್ಟಲ್ಲ, ಓಕೆ ಏನೋ ಒಂದ್ ಸ್ವಲ್ಪ ಕ್ಲೇಮರ್ ಆಗಿದೆ, ಪರವಾಗಿಲ್ಲ. ಬಟ್ ಅಪಾರ್ಟ್ ಫ್ರಮ್ ಆಲ್ ದಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಕಿರಣ್ ಅವ್ರ ಬಗ್ಗೆ ಏನ್ ಹೇಳ್ಬೇಕು, ನೋಡಿರ್ತೀರಾ ನೀವು. ನಾನ್ ಆಕ್ಚುಲಿ ಏನಪ್ಪ ಮಾಸ್ ಹೀರೋ, ಕಾಂಟೆಂಟ್, ಇಮೋಷನ್ಸ್, ಫೈಟ್ ಅದಿ ಎಲ್ಲದ್ರಲ್ಲೂ ಈಸ್ A1. ಆಮೇಲೆ ಮೊದಲ ಸಿನಿಮಾ ಅಂತ ಅನ್ಸ್ತಾನೆ ಇಲ್ಲ. ಇನ್ನೊಂದು ರಥರ ಬಗ್ಗೆ ಹೇಳೋದಾಗ್ಲಿ, ಈಸ್ ಅಗೇನ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಮೇಲೆ ಸುದ್ದಿ ಸರ್ ಮುರ್ತಚೋರ ಕೋಪ ಬಂತಲ್ಲ, ಅಂದ್ರೆ ಅವ್ರೆಲ್ಲ ಕಂಪ್ಲೀಟ್ ಮಾಡಿದೀವ. ಐ ಫೆಲ್ ದಟ್ ನಾನೇ ನನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಪ್ರತಿಯೊಂದು ಹುಡುಗಿ ಈ ಸಿನಿಮಾ ನೋಡಿದಾಗ ಮಂದಿ ಇವನ್ ಕತೆ ಅಂತ ಅನ್ಸ್ಬಿಡುತ್ತೆ. ಬಿಕಾಸ್ ನಮ್ ಲೈಫ್ ಅಲ್ಲಿ ಈ ತರ ತುಂಬಾ ಆಗುತ್ತೆ. ಇವನ್ ಹುಡುಗರು ಅಷ್ಟೇ, ಒಂದೊಂದ್ ಸೀನ್ ನೋಡಿದಾಗ ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ, ಇಲ್ಲಪ್ಪ ನಮ್ ಲೈಫ್ ಅಲ್ಲೂ ಈ ತರ ಆಗಿದೆ ಅಂತ. ಸೊ ನೆವರ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್. ಮೊದಲನೇ ಪಾಠ ನನ್ಗೆ ಈ ಸಿನಿಮಾ ಇಂದ ಬಂದಿರೋದು. ಎರಡನೇದು, ನಿಮ್ ಲೈಫ್ ಅಲ್ಲಿ ಏನೇ ಡಿಸಿಷನ್ ತಗೋ ಮುಂಚೆ ಅದ್ ಸರಿ ಯೋಚನೆ ಮಾಡಿ. ಯಾಕಂದ್ರೆ ಒಂದ್ ಡಿಸಿಷನ್ ಇಂದ 1 2 3 ಲೈಫ್, ಎಷ್ಟೋ ಲೈಫ್ ಹಾಳಾಗ್ಬಿಟ್ಟಿದೆ. ನೋಡಿತೀರಾವ, ಕೇಳ್ತಾ ಇದೆಲ್ಲ ಇವೆಲ್ಲ ಏನಾಗ್ತದೆ. ಈ ಸಿನಿಮಾ ಫುಲ್ಗಾಗಿ ಎಲ್ಲಾ ತೋರಿಸಿದೀವಿ. ಈಗ ಏನಿಲ್ಲ, ನಿಮ್ ಮೇಲೆ ಎಲ್ಲ ಬಿಟ್ಟಿದೀವಿ. ಪ್ರತಿ ಮೌತ್ ಟು ಮೌತ್ ಪ್ರಚಾರ ಆಗ್ಲಿ. ಅಂಡ್ ಸಿನಿಮಾ ಕಾಂಟೆಂಟ್ ಚೆನ್ನಾಗಿದ್ರೆ ಆಟೋಮ್ಯಾಟಿಕ್ ಹೊಡಿಯುತ್ತೆ. ನೋಡಿ, ನಾವು ಗಿವನ್ ಒನ್ ಥಿಂಗ್ ದಟ್ ಮೊದಲನೇ ಶೋ ಹೌಸ್ಫುಲ್ ಆಗೇ ಆಗುತ್ತೆ. ನೋಡಿದ್ರಾ, ಕಿಚ್ತಾ ಇದ್ರು ಎಲ್ಲಾ ಜನರು. ಅಂದ್ರೆ ಏನಪ್ಪ ಈ ತರ ಪ್ರೀತಿನ. ಐ ಆಮ್ ವೆರಿ ಹ್ಯಾಪಿ. ನನಗೆ ಒಂಥರ ಖುಷಿ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸ್ಟಿಲ್ ಇನ್ ದಾಟ್ ಗುಂಗಲ್ಲಿ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ದು ಲೂಪಿಸ್ ಕಿರಣ್ ಅವ್ರದ್ದು ಮತ್ತೆ ಸರ್ ಅವ್ರದ್ದು 3 ವರ್ಷದ್ದು ಹಾಡು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂದು ಆಪರ್ಚುನಿಟಿ ಕ್ಯಾರೆಕ್ಟರ್ ಗೊತ್ತಿರುತ್ತೆ. ತುಂಬಾ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಅಂತ ಮಾಡಿದೀನಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಮಿಕ್ಕಿ ನಿಮ್ ಕೈಯಲ್ಲಿ ಇರೋದು. ಸಿನಿಮಾ ನೋಡಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದೇ ಹೇಳ್ತಿರಲ್ವಾ, ಎಲ್ಲಿ ಕಂಟೆಂಟೇ ಇಲ್ಲ ಇದು ತುಂಬಾ ಅಂದ್ರೆ ಒಳ್ಳೆ ಕಂಟೆಂಟ್ ಇರೋ, ಒಳ್ಳೆ ಇಮೋಷನಲ್, ಅಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನೋಡ್ಬೋದು ಆ ತರ ಸಿನಿಮಾ ನಾವು ಮಾಡಿದೀವಿ. ಪ್ಲೀಸ್ ಇಬ್ರು ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ, ನಮ್ಮ ಟೀಮ್ನ ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್.